ಬಿಡಿಎನಲ್ಲಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಎಸಿಬಿ ವಿರುದ್ಧದ ಕಾನೂನು ಹೋರಾಟದಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಎ ಮೋಹನ್ ಕುಮಾರ್ ಅವರಿಗೆ ಭಾರೀ ಗೆಲುವು ದೊರೆತಿದೆ. ಎ ಮೋಹನ್ ಕುಮಾರ್ ವಿರುದ್ಧದ ಎಸಿಬಿ ಅಧಿಕಾರಿಗಳ ಎಫ್ಐಆರ್ ಅನ್ನು ಹೈಕೋರ್ಟ್ ರದ್ದುಪಡಿಸಿದೆ. ಇದೀಗ ತಮಗೆ ತೊಂದರೆ ನೀಡಿದ ಅಂದಿನ ಬಿಡಿಎ ಅಧ್ಯಕ್ಷ ಮತ್ತು ಎಸಿಬಿ ಅಧಿಕಾರಿಗಳ ವಿರುದ್ಧ ಮೋಹನ್ ಕುಮಾರ್ ಕಾನೂನು ಹೋರಾಟ ಮುಂದುವರೆಸಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ನೆರವು, ಪುರಾತನ ದೇಗುಲಗಳ ಜೀರ್ಣೋದ್ಧಾರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನ ಕೈಗೊಂಡಿದ್ದ ಎ ಮೋಹನ್ ಕುಮಾರ್ಗೆ ಅಂದು ದೊಡ್ಡ ಸವಾಲು ಎದುರಾಗಿತ್ತು. 2021ರಲ್ಲಿ ಅಂದಿನ ಬಿಡಿಎ ಅಧ್ಯಕ್ಷರು ಬಿಡಿಎ ಬ್ರೋಕರ್ಗಳ ವಿರುದ್ಧ ಸಾಲು ಆರೋಪಗಳನ್ನ ಮಾಡಿದ್ರು. ಅದರಲ್ಲಿ ಎ ಮೋಹನ್ ಕುಮಾರ್ ವಿರುದ್ಧವೂ ಆರೋಪಗಳನ್ನ ಮಾಡಲಾಗಿತ್ತು. ಈ ಆರೋಪಗಳನ್ನ TV9 ಸೇರಿದಂತೆ ಕೆಲ ವಾಹಿನಿಗಳು ಬಿತ್ತರಿಸಿದ್ದವು. ಭ್ರಷ್ಟಾಚಾರ ನಿಗ್ರಹ ದಳ ಕೂಡ ಎಫ್ಐಆರ್ ದಾಖಲಿಸಿ ಎ ಮೋಹನ್ ಕುಮಾರ್ ನಿವಾಸದ ಮೇಲೆ ದಾಳಿ ನಡೆಸಿತ್ತು. ಬಿಡಿಎ ಅಧ್ಯಕ್ಷರ ಹೇಳಿಕೆ ನಂತರದ ಎಸಿಬಿ ದಾಳಿಯಿಂದ ಮನನೊಂದ ಎ ಮೋಹನ್ ಕುಮಾರ್ ಇದಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದಾರೆ. ಎ ಮೋಹನ್ ಕುಮಾರ್ ವಿರುದ್ಧ ದಾಖಲಾಗಿದ್ದ 2 ಪ್ರಕರಣಗಳನ್ನು ಹೈಕೋರ್ಟ್ ರದ್ದುಗೊಳಿಸಿತ್ತು. ಎ ಮೋಹನ್ ಕುಮಾರ್ ಇದೀಗ ದೋಷಮುಕ್ತಗೊಂಡಿದ್ದಾರೆ. 2021 ನವೆಂಬರ್ 20ರಂದು ಬಿಡಿಎ ಕಚೇರಿ ಮೇಲೆ ಎಸಿಬಿ ಪೊಲೀಸರ ದಾಳಿ ವೇಳೆ ಡೈರಿಯಲ್ಲಿ ಮೋಹನ್ ಕುಮಾರ್ 4 ಫೈಲ್ಗಳನ್ನು ಒಯ್ದಿದ್ದಾರೆ. ಒಂದನ್ನು ಮಾತ್ರ ಮರಳಿಸಿದ್ದಾರೆಂಬ ಉಲ್ಲೇಖವಿತ್ತು. ಅವರ ಫೋನ್ ನಂಬರ್ ನಮೂದಿಸಲಾಗಿತ್ತು. ಇದನ್ನ ಆಧರಿಸಿ ಎಸಿಬಿ ಪೊಲೀಸರು ಮಾರ್ಚ್ 22, 2022ರಂದು ಮೋಹನ್ ಕುಮಾರ್ ನಿವಾಸ ಕಚೇರಿ ಮೇಲೆ ದಾಳಿ ನಡೆಸಿದ್ರು. ಆದರೆ ಹೈಕೋರ್ಟ್ ಮೊರೆ ಹೋದ ಎ ಮೋಹನ್ ಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿತ್ತು. ಕೋರ್ಟ್ ಈ ಪ್ರಕರಣವನ್ನ ಆಧಾರರಹಿತವೆಂದು ರದ್ದುಪಡಿಸಿದೆ. 1.70 ಕೋಟಿ ಹಣ ವಂಚನೆ ಆರೋಪದ ಕೇಸನ್ನ ಕೂಡ ಹೈಕೋರ್ಟ್ ರದ್ದುಪಡಿಸಿದೆ. ಇದಲ್ಲದೆ ಖುದ್ದು ಬಿಡಿಎ ಮಾಜಿ ಅಧ್ಯಕ್ಷರ ವಿರುದ್ಧವೂ ಎ ಮೋಹನ್ ಕುಮಾರ್ ಕೇಸ್ ದಾಖಲಿಸಿದ್ದು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ. ಮಾಧ್ಯಮಗಳಲ್ಲಿ ಅಂದಿನ ಬಿಡಿಎ ಅಧ್ಯಕ್ಷರು ನೀಡಿದ ಹೇಳಿಕೆಯನ್ನ ನಮ್ಮ ವಾಹಿನಿಯಲ್ಲೂ ಕೂಡ ಪ್ರಸಾರ ಮಾಡಲಾಗಿತ್ತು. ನಂತರ ನಡೆದ ಎಸಿಬಿ ದಾಳಿ ಬಗ್ಗೆಯೂ ವರದಿಗಳನ್ನ ಪ್ರಸಾರ ಮಾಡಲಾಗಿತ್ತು. ಆದರೆ ಇದೀಗ ಎ ಮೋಹನ್ ಕುಮಾರ್ ವಿರುದ್ಧದ ಈ ಎಲ್ಲಾ ಪ್ರಕರಣಗಳು ರದ್ದಾಗಿವೆ. ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲವೆಂಬುದು ಕೋರ್ಟ್ ಮೂಲಕವೇ ಎ ಮೋಹನ್ ಕುಮಾರ್ ಸಾಬೀತುಪಡಿಸಿದ್ದಾರೆ. ಹೀಗಾಗಿ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಆರೋಪಗಳನ್ನ ಬೇಷರತ್ತಾಗಿ ಹಿಂಪಡೆಯಲಾಗಿದೆ. ಈ ಹಿಂದೆ ಎ ಮೋಹನ್ ಕುಮಾರ್ ವಿರುದ್ಧದ ಆರೋಪಗಳ ಕುರಿತಾದ ಸುದ್ದಿಗಳಿಗೆ ವಾಹಿನಿಯು ವಿಷಾದ ವ್ಯಕ್ತಪಡಿಸುತ್ತದೆ. ಹಲವು ಜನೋಪಯೋಗಿ ಕಾರ್ಯಗಳಲ್ಲಿ ನಿರತರಾಗಿರುವ ಎ ಮೋಹನ್ ಕುಮಾರ್ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಹೊರಿಸಿ ಕೇಸ್ ದಾಖಲಿಸಿದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸಿಬಿ ಅಧಿಕಾರಿಗಳ ವಿರುದ್ಧವೂ ಪ್ರಕರಣ ದಾಖಲಿಸಿರುವ ಮೋಹನ್ ಕುಮಾರ್ ತಮ್ಮ ಕಾನೂನು ಹೋರಾಟವನ್ನ ಮುಂದುವರಿಸಿದ್ದಾರೆ. ಸದ್ಯ ಮೋಹನ್ ಕುಮಾರ್ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಮುಂದುವರಿಸಿದ್ದು ಹಲವು ಜನಪರ ಕಾರ್ಯಗಳನ್ನ ಸ್ವಂತ ವೆಚ್ಚದಲ್ಲಿ ಮಾಡುತ್ತಿದ್ದಾರೆ. ದುರುದ್ದೇಶದ ಕೇಸ್ಗಳಿಂದ ಮುಕ್ತರಾಗಿರುವ ಮೋಹನ್ ಕುಮಾರ್ ಇದೀಗ ಸಮಾಜ ಸೇವೆಗೆ ಮತ್ತಷ್ಟು ತೊಡಗಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.